ಈಗಾಗಲೇ ಸಾಕಷ್ಟು ಕಾವೇರಿದ ಚರ್ಚೆ ನಡೀತಾ ಇದೆ, ಬ್ರೇಕಲ್ಲೂ ಬಿಡ್ತಾ ಇಲ್ಲ, ಅಲ್ಲೂ ಚರ್ಚೆ ಮಾಡ್ತಾ ಇದ್ದಾರೆ. ಇರಲಿ, ಕೆಲವೊಂದು ಅಪ್ಡೇಟ್ಸ್ಗಳು ಬರ್ತಾ ಇದೆ ಏನು ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ, ಆಮೇಲೆ ನಾನು ಚರ್ಚೆಯನ್ನು ಮುಂದುವರಿಸ್ತೀನಿ. ಮೋದಿ ಬಜೆಟ್ನಲ್ಲಿ ಮಧ್ಯಮ ವರ್ಗಕ್ಕೆ ಜಾಕ್ಪಾಟ್. ಯಾರು ಏನೇ ಚರ್ಚೆ ಮಾಡಿದ್ರು ಅದು ಜಾಕ್ಪಾಟೇನೆ. 12 ಲಕ್ಷದವರೆಗೆ ಕಟ್ಟುವಂತಿಲ್ಲ ಟ್ಯಾಕ್ಸ್. 12 ಲಕ್ಷ ವಾರ್ಷಿಕ ಆದಾಯ ಇರುವವರೆಗೆ ಕಟ್ಟೋ ಹಾಗಿಲ್ಲ. ವೇತನದಾರರಿಗೆ 12.75 ಲಕ್ಷದವರೆಗೆ ತೆರಿಗೆ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಇದನ್ನ ಎಲ್ಲರೂ ಕೂಡ ಸಂತಸ ಪಡ್ತಾ ಇದ್ದಾರೆ. ಹಿರಿಯ ನಾಗರಿಕರಿಗೆ 1 ಲಕ್ಷದವರೆಗೆ TDS ವಿನಾಯಿತಿಯನ್ನು ಕೊಡಲಾಗಿದೆ. ಸೀನಿಯರ್ ಸಿಟಿಸನ್ಸ್ಗೆ ಬಡ್ಡಿಗೆ ವಿದೇಶದಿಂದ ರವಾನಿಸುವ ಹಣದ ಮೇಲಿನ TDS ಕೂಡ ಕಡಿತವನ್ನು ಮಾಡಿದ್ದಾರೆ. ಶಿಕ್ಷಣಕ್ಕೆ ಸಂಬಂಧಪಟ್ಟ ಪಾವತಿಗೆ TDS ಕಡಿತ ಇಲ್ಲ. ಓಕೆ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳಿಗೆ ಅನುಕೂಲ ಆಗುತ್ತೆ. ಇದರಿಂದ ಮೋದಿ ಬಜೆಟ್ನಲ್ಲಿ ಮಧ್ಯಮ ವರ್ಗಕ್ಕೆ ಜಾಕ್ಪಾಟ್. ಸೊ ಇದಿಷ್ಟು ವಿಚಾರಗಳು, ಅದರಲ್ಲೂ ಪ್ರಮುಖವಾಗಿ ಆದಾಯ ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಹೇಳಿದಂತಹ ವಿಚಾರಗಳು. ಅದರಲ್ಲಿ ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಾನು ವಿಜಯ್ ರಾಜೇಶ್ ಅವ್ರ ಹತ್ರ ಹೋಗ್ಬಿಡ್ತೀನಿ. ಸರ್, ಈಗ ಶಿಕ್ಷಣ ಇಲಾಖೆ ಬಗ್ಗೆ ಮಾತನಾಡ್ತಾ ಇದ್ದಾಗ ತಾವೇನೋ ಹೇಳಿದ್ರೆ ಅಬ್ಜೆಕ್ಷನ್. ಒಂದು LRS ಸ್ಕೀಮ್ ಅಂತಂತಂದ್ರೆ ಲಿಬರಲೈಸ್ ರೆಮಿಟೆನ್ಸ್ ಸ್ಕೀಮ್ ಅಂತ ಹೇಳ್ತೀವಿ. ಅಂದ್ರೆ ವಿದೇಶದಲ್ಲಿ ನಾವು ನಮ್ಮ ಕಡೆಯವರು ಯಾರಾದ್ರೂ ಇದ್ರೆ ಅದಕ್ಕೆ ನಾವು ಹಣ ಕಳಿಸೋದಕ್ಕಿದೆ ಇಲ್ಲಿಂದ. ಅದರಲ್ಲಿ ಏನಿತ್ತಪ್ಪ ಅಂತಂದ್ರೆ ನಿಗದಿತ ಮೊತ್ತಕ್ಕಿಂತ ಜಾಸ್ತಿ ಆದರೆ ಅದು ಪ್ರತಿ ಅಮೌಂಟ್ ಟ್ರಾನ್ಸ್ಫರ್ಗೆ 10% ಇತ್ತು. ಅದು ಹ್ಯೂಜ್ ಅಮೌಂಟ್ ಇತ್ತು. ಅದನ್ನ ರೆಡ್ಯೂಸ್ ಮಾಡಿದ್ರು. ಇನ್ನು ನಮ್ದ್ರಲ್ಲಿ ಮೇಜರ್ ಅಮೌಂಟ್ ಟ್ರಾನ್ಸ್ಫರ್ ಆಗೋದು ಎಜುಕೇಶನ್ಗೋಸ್ಕರ ಹೋಗೋದಕ್ಕೆ. ಹಾಗಾಗಿ ಯಾರು ಎಜುಕೇಶನ್ಗೋಸ್ಕರ ಹೋಗಿರ್ತಾರೆ ಅವ್ರು ಸಾಲ ತೆಗೆದುಕೊಂಡಿರ್ತಾರೆ. ಎಜುಕೇಶನ್ ಲೋನ್ ತಗೊಂಡು ಟ್ರಾನ್ಸ್ಫರ್ ಮಾಡಿದಾಗ ಅದಕ್ಕೆ ಅವ್ರು TDS ಮಾಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಅದು ಬಹಳ ಅನುಕೂಲ ಆಗುತ್ತೆ ಅವ್ರಿಗೆ. ಈಗ ನೋಡಿ, ನಾನು ತಗೊಳ್ತಾ ಇದ್ದೀನಿ, ನನಗೆ ಅಲ್ಲಿ ಮಿನಿಮಮ್ 50 ಲಕ್ಷ 1 ಕೋಟಿ ತಗೋತೀನಿ ಸಾಲ. ನಾನು ಅಮೆರಿಕಾದಲ್ಲಿ ಏನಾದ್ರು ಒಂದು ಎಜುಕೇಶನ್ ಮಾಡಬೇಕು ಅಂದ್ರೆ 1 ಕೋಟಿಗೆ ನೀವು 10% TDS ಕಟ್ಟಿ ಅಂದ್ರೆ ನಾನು ಎಲ್ಲಿಂದ ತರೋದು 10 ಲಕ್ಷ ರೂಪಾಯಿ? ಸೊ ಇದು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್. ಸೊ ಹಾಗಾಗಿ ಅವ್ರೇನು ಹೇಳಿದ್ರು, ಜನರಲಿ ನೀವು ಟ್ರಾನ್ಸ್ಫರ್ ಮಾಡ್ತಾನು TDS ಅನ್ನ ಕಡಿಮೆ ಮಾಡ್ತಾ ಇದೀವಿ, ಎಜುಕೇಶನ್ ಪರ್ಪಸ್ಗೆ ಅಂತ ನೀವು ಲೋನ್ ಅಂತ ಅಂದ್ರೆ ಅವ ಇನ್ಸ್ಟಿಟ್ಯೂಷನ್ಸ್ ಹೇಳಿದ್ದಾರೆ. ಸುಮ್ಮನೆ ನಾನು ಯಾರೋ 3rd ಪರ್ಸನ್ ಹತ್ರ ತಗೊಂಡಿದ್ದೀನಿ ಅಂದ್ರೆ ಒಪ್ಪಲ್ಲ ಅವರು. ಬ್ಯಾಂಕ್ಗಳು ಮತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ನೀವು ತೆಗೆದುಕೊಂಡು ಪ್ರೂವ್ ಮಾಡಿದ್ರೆ ಅದಕ್ಕೆ ನಾವು TDS ಮಾಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಅದು ಬಹಳ ಅನುಕೂಲ ಆಗುತ್ತೆ ಅವ್ರಿಗೆ. ಆಮೇಲಿಂದ ವಿದೇಶದಿಂದ ಬರುವ ಹಣಕ್ಕಲ್ಲ, ವಿದೇಶಕ್ಕೆ ಕಳಿಸುವ ಹಣಕ್ಕೆ TDS ಇಲ್ಲ. ವಿದೇಶಕ್ಕೆ ಯಾವುದೇ ಪರ್ಪಸ್ಗೆ? ಹೌದು, ಯಾವುದೇ ಪರ್ಪಸ್ಗೆ ಅಲ್ಲ, ಯಾವುದೇ ಪರ್ಪಸ್ ಅಂದ್ರೆ ಲಿಬರಲ್ LRS ಸ್ಕೀಮ್ ಕೆಳಗೆ ಎಲಿಜಿಬಿಲಿಟಿ ಇರಬೇಕು. ಬೇರೆ ಪರ್ಪಸ್ ಇದೆ. ಅದು 7 ಲಕ್ಷದಿಂದ 10 ಲಕ್ಷ ಆಗಿದೆ. ಅದು ಮುಂಚೆ 7 ಲಕ್ಷ ಇತ್ತು. ಇನ್ನೊಂದು ಆ ವಿಮೆಗೂ ಕೂಡ 74% ಇಂದ 100% ಗೆ ಇನ್ಕ್ರೀಸ್ ಮಾಡಿದಾರಲ್ಲ ಸರ್. FDI ಬೇರೆ ವಿದೇಶಿ ಬೆನಿಫಿಟ್ ಅವರು ನಮ್ಮ ಸ್ವಲ್ಪ ಕಷ್ಟ ಆಗುತ್ತಾ ಇಲ್ಲ ಒಳ್ಳೇದಾ? ಇಲ್ಲ ನೋಡಿ, ಒಂದು ಬಂಡವಾಳ ಹರಿವು ಆಗ್ಲೇಬೇಕು. ನಮ್ಮ ದೇಶಕ್ಕೆ ದುಡ್ಡು ಹೊರಗಡೆಯಿಂದ ಬರಬೇಕು. ಅವ್ರೇನ್ ಹೇಳ್ತಾ ಇದ್ರೆ, ಒಂದು FDI ಬರಬೇಕು, ಆಮೇಲೆ ಅವ್ರು ಬಂದಿರೋ ಪ್ರೀಮಿಯಂ ಅಮೌಂಟ್ ನ ನಮ್ಮ ದೇಶದಲ್ಲೇ ಅವ್ರು ಇನ್ವೆಸ್ಟ್ ಮಾಡಬೇಕು ಅಂತ ಕಂಡೀಷನ್ ಇಟ್ಟಿದ್ದಾರೆ. ಹಾಗಾಗಿ ಒಳ್ಳೆ ದಾರಿ ಅಂತಂದ್ರೆ ವಿಮೆನೆ. ಹೌದು, ಅದು ಇಲ್ಲಿಗೆ ಹೋಗ್ಬೇಕು, ಇಲ್ಲಿಂದ ಆಚೆ ಹೋಗಕ್ಕಂತೂ ಆಗಲ್ಲ. ಹೌದು. ಈಗ ಇದಕ್ಕೆ ಮುಂಚೆ ನಾವು ಒಂದು ಲೋನಿನ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಅದಕ್ಕೆ ಒಂದು 2 ಪಾಯಿಂಟ್ಸ್ ಆಡ್ ಮಾಡ್ಬಿಡ್ತೀನಿ. ಮೊದಲನೇದಾಗಿ, ಯಾವುದೇ ಸರ್ಕಾರಗಳಾಗಿ ಒಂದು ಕೊರತೆ ಬಜೆಟ್ನೇ ಕೊಡ್ತವೆ. ಯಾಕೆಂತಂದ್ರೆ ದೇ ಆರ್ ನಾಟ್ ಮೆಂಟ್ ಫಾರ್ ಪ್ರಾಫಿಟ್ ಮೇಕಿಂಗ್. ಎರಡನೇದಾಗಿ ಸಾರ್ ಹೇಳ್ದಾಗ್ಲೇ ಇಟ್ ಈಸ್ ಅ ಮೂಲ ಸೌಕರ್ಯ, ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗೆ. ಈಗ ನೀವು ಕೊಟ್ಟ ಉದಾಹರಣೆಗೆ, ನನ್ನ ಆದಾಯ 1 ಲಕ್ಷ ಇದೆ ಅಂದ್ರೆ ನಾನು 1 ಕೋಟಿ ಮನೆ ತಗೋತೀನಿ ಅಂದ್ರೆ ಸಾಲ ಮಾಡಲೇಬೇಕು. ಆಮೇಲೆ ಅದ್ರದ್ದು ಬೆಲೆ 3 ಕೋಟಿ ಆಗೋಗಿರುತ್ತೆ 5 ವರ್ಷಕ್ಕಾಗುತ್ತೆ. ಸೊ ಈಗ ನಮ್ಮ ದೇಶದಲ್ಲಿ ಅವಶ್ಯಕತೆ, ಈಗ ಗ್ಲೋಬಲ್ ಪ್ರಾಬ್ಲಮ್ ಆಗಿ ಪೋಸ್ಟ್ ಕರೋನಾದಲ್ಲಿ ಚೈನಾದಿಂದ ದೂರ ಆಗ್ತಿರೋ ಕಂಪನಿಗಳು ಈಗ ಬಾಂಗ್ಲಾದಲ್ಲಿ ಸುತ್ತಮುತ್ತಲಿರುವಂಥ ಡೆವಲಪ್ಮೆಂಟ್ಸ್ ಅಲ್ಲಿ ನಮಗೆ ಅವ್ರು ತೆಗೆದುಕೊಂಡಂಥ ಸ್ಟೆಪ್ಸಲ್ಲಿ ಇಲ್ಲಿ ಕೈಗಾರಿಕೆಗಳು ಎಸ್ಟಾಬ್ಲಿಷ್ ಆಗಬೇಕು. ಎಸ್ಟಾಬ್ಲಿಷ್ ಆದ್ರೇ ಮತ್ತೆ ನಿಮಗೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ, ಕೆಲಸ ಸಿಗುತ್ತೆ. ಕೆಲಸ ಸಿಕ್ಕರೆ ಮತ್ತೆ ದುಡ್ಡು ಸಿಗುತ್ತೆ. ದುಡ್ಡು ಮಧ್ಯಮ ವರ್ಗದ ಜನಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಈಗ ನೀವು ಅಮೇರಿಕಾ ಅಂತಹ ಒಂದು ಮುಂದುವರೆದ ದೇಶದ ಸಾಲ ಎಷ್ಟಿದೆ? $300 ಟ್ರಿಲಿಯನ್ ಇದೆ. ಹಾಗಾದ್ರೆ ನಮ್ಮ ಪ್ರಕಾರ ಅಮೇರಿಕಕ್ಕೆ ಸಾಲನೇ ಇರಬಾರ್ದಲ್ವಾ? ಅಲ್ಲ, ಸಾಲ ಇರಬಾರ್ದು ಅಂತ ಅಲ್ಲ. ನೀವು ಸಾಲ ಯಾಕೆ ಮಾಡಬೇಕು ಅಂತ ನಿಮ್ಮ ಪ್ರಶ್ನೆ ಆದ್ರೆ, ಅಮೆರಿಕಾನು ಸಾಲ ಮಾಡುತ್ತೆ, ಜರ್ಮನಿನೂ ಸಾಲ ಮಾಡುತ್ತೆ. ನಮ್ಮಲ್ಲಿ 2 ಗಾದೆ ಮಾತುಗಳಿವೆ. ಪಾಕಿಸ್ತಾನಕ್ಕೂ ಅಮೆರಿಕಕ್ಕೂ ಹೋಲಿಕೆ ಮಾಡಬಾರ್ದು. ಹಂಗಲ್ಲ, ಅಮೆರಿಕ ಸಾಲ ಮಾಡೋದು ಬೇರೆ, ಪಾಕಿಸ್ತಾನ ಸಾಲ ಮಾಡೋದು. ರಾಜ್ಯದ ಬಜೆಟ್ ಬಂದಾಗ ಮಾತಾಡೋಣ ನಾಗರಾಜ್ ಸರ್. ನಮ್ಮಲ್ಲಿ 2 ಗಾದೆ ಇದೆ. ಹಾಸಿಗೆ ಇದ್ದಿಷ್ಟು ಕಾಲ್ ಚಾಚು ಅಂತ ಹೇಳಿ. ಎರಡನೇ ದಿನೊಂದಿದೆ, ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅಂತ ಹೇಳಿ. ಆ ತುಪ್ಪ ತಿನ್ನುವಂತ ವಿಚಾರದಲ್ಲಿ ಎಷ್ಟು ತಿನ್ಬೇಕು ಅನ್ನೋದಿದೆ. ಜಾಸ್ತಿ ತಿಂದ್ಬಿಟ್ರೆ ಅದು ವಾಂತಿ ಆಗ್ಬಿಡುತ್ತೆ. ಇಲ್ಲ, ಅವ್ರು ಹೇಳ್ದಾಗೆ ನೀವು ಇಷ್ಟ ಬಂದಂಗೆ ಸಾಲ ತೆಗೆದುಕೊಳ್ಳಲ್ಲ. ಅದಕ್ಕೊಂದು ಫೈನಾನ್ಷಿಯಲ್ ಡಿಸಿಪ್ಲಿನ್ಸ್ ಇದೆಲ್ಲ ಇದೆ. ಮೈ ಐಡಿಯಾಸ್ ನಾನು ಕೇಳ್ತಾ ಇರುವಂತದ್ದು ಈ ವಿಚಾರದಲ್ಲಿ. ಸಾಲ ತಗೋಬೇಕು ನೀವು ಇವತ್ತಿನ ಬಜೆಟ್ ಅಲ್ಲಿ ನೋಡಿದ್ರೆ ಸರ್, ಕೃಷಿ ಇರ್ಬೋದು,
ಕೈಗಾರಿಕೆ ಇರ್ಬೋದು, ಎಲ್ಲದರಲ್ಲೂ ಕೂಡ ಅವರು ಮೂಲ ಸೌಕರ್ಯಕ್ಕೆ ಒತ್ತು ಕೊಟ್ಟಿದ್ದಾರೆ. ಎರಡನೇದಾಗಿ ನಮ್ಮ ದೇಶದಲ್ಲಿ ಇದ್ದದ್ದು ಬಹಳ ದೊಡ್ಡ ಸಮಸ್ಯೆ ಇದ್ದಿದ್ದು ಕೂಡ ನಮಗೆ ನಿರೀಕ್ಷೆ ಇದ್ದಿದ್ದು ಅಸಂಘಟಿತ ಕಾರ್ಮಿಕ ವಲಯ, ಗಿಗ್ ವರ್ಕರ್ಸ್ ಅಂತ ಏನು ಹೇಳ್ತೀವಿ, ಅವ್ರಿಗೆ ಯಾವುದೇ ರೀತಿ ಸ್ವಲ್ಪ ಸಪೋರ್ಟ್ ಇದ್ದಿಲ್ಲ. ದಟ್ ವಿ ವಾಂಟೆಡ್ ಟು ಅಡ್ರೆಸ್. ಅದನ್ನು ಈ ಬಜೆಟಲ್ಲಿ ಖಂಡಿತವಾಗ್ಲೂ ಅಡ್ರೆಸ್ ಮಾಡಿದ್ದಾರೆ. ಸೊ ಹೆಚ್ಚು ಕಡಿಮೆ ನನ್ನ ಪ್ರಕಾರ ಈ ಮೊದಲ ಬಜೆಟ್ ನಮ್ಮ ಎಕ್ಸ್ಪೆಕ್ಟೇಷನ್ ಥರ ವರ್ಕ್ ಆಗಿದೆ. ಯಾಕೆಂದರೆ ಯಾವ ಬಜೆಟಲ್ಲೂ ಕೂಡ ನಮ್ಮ ಎಕ್ಸ್ಪೆಕ್ಟೇಷನ್ ಥರ ಅವ್ರು ಕೊಡ್ತಾ ಇದ್ದಿಲ್ಲ. ಒಂದು ನಮಗೆ ಕೊಡೋಂಥ ಬೆನಿಫಿಟ್ಸ್ ಇರ್ಬೋದು, ಯಾವುದೇ ಒಂದು ವರ್ಗಕ್ಕೆ ಇಷ್ಟು ಕೊಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದಾಗಿದ್ದ ಆ ಥರದ್ದು ಯಾವುದೂ ವರ್ಕ್ ಆಗ್ತಾ ಇದ್ದಿಲ್ಲ. ಆಮೇಲೆ ಇನ್ನೊಂದು ನೀವು ಹೇಳ್ತಾ ಇದ್ರಿ ಈಗ ಯಾಕೆ ಜ್ಞಾಪಕ ಬಂದರು ಅಂತಂದರೆ ಅದನ್ನು ಅಪ್ರಿಷಿಯೇಟ್ ಮಾಡ್ಬೇಕು ಅನ್ಸುತ್ತೆ. ಯಾಕೆಂದರೆ ಈಗ ನೆಕ್ಸ್ಟ್ ಯಾವ ಎಲೆಕ್ಷನ್ಸು ಇಲ್ಲ ಈಗ ಇಲ್ಲಿ ದೇಶದಲ್ಲಿ, ಅವಶ್ಯಕತೆ ಇಲ್ಲ. ಅದು ಸ್ಟೇಟ್ ಆಗುತ್ತೆ ಸರ್, ಹೋಲ್ ಆಲ್ ಓವರ್ ಇಂಡಿಯಾ ನೋಡಿದಾಗ. ನೋಡಿದ್ರೆ ಲಾಸ್ಟ್ ಇಯರ್ MP ಎಲೆಕ್ಷನ್ ಇದ್ದಾಗ ಇದನ್ನ ಮಾಡ್ಬೋದಾಗಿತ್ತು. ನಮ್ಮನ್ನ ಸುಪ್ರೀತಗೊಳಿಸಬೇಕು ಅಂತಂದ್ರೆ, ನಮ್ಮನ್ನ ಅವ್ರು ಸಂತೋಷ ಪಡಿಸಬೇಕು ಅಂತಂದ್ರೆ ಪಾಠ ಆ ರೀತಿಯಾಗಿ ಆಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಆ ಲೋಕಸಭೆ ಚುನಾವಣೆಯಲ್ಲಿ ಪಾಠ ಆ ರೀತಿಯಾಗಿ ಜನ ಕೊಡ್ತಾರೆ ಅಂತ ಅನ್ಕೊಂಡಿಲ್ಲ. ಈಗ ದೆಹಲಿ ಚುನಾವಣೆ ಇದೆ, ಬಿಹಾರ ಚುನಾವಣೆ ಇದೆ, ಮುಂದೆ ಚುನಾವಣೆಗಳು ಒಂದೊಂದಾಗಿನೇ ಬರ್ತಾ ಒಟ್ಟಾರೆಯಾಗಿ ಅವ್ರು ಯಾವುದೇ ಇರಲಿ ನಮ್ಮನ್ನ ಖುಷಿಗೊಳಿಸಿದ್ದಾರೆ, ಮಧ್ಯಮ ವರ್ಗದಕ್ಕೆ ಕೊಡುಗೆ ಕೊಟ್ಟಿದ್ದಾರೆ, ಅದಕ್ಕೊಂದು ಥ್ಯಾಂಕ್ಸ್ ಹೇಳ್ಬೋದು. ಇನ್ನು ಮುಖ್ಯವಾಗಿ ಬಹಳಷ್ಟು ತೆರಿಗೆ ಸುಧಾರಣೆಗಳಿಗೆ ಬಹಳ ಅವಶ್ಯಕತೆ. You have been very gentle, giving quite tolerate me for 2 minutes. 2 minutes ಅಲ್ವಾ? ಓಕೆ, ಹೇಳಿದ್ರೆ ಅದು 20 ನಿಮಿಷ. ಓಕೆ, ಕಮಿಂಗ್ ಬ್ಯಾಕ್ ಟು ದ ಪಿಕ್ಚರ್ ನಾವು. ನೀವು ಸಾಲ ಮಾಡಬೇಕು ಅಂತ ಹೇಳ್ತೀರಿ, ನಮ್ಮ ಲಿಮಿಟ್ ಒಳಗಡೆ ಮಾಡ್ತೀವಿ, ಫೈನಾನ್ಷಿಯಲ್ ಡಿಸಿಪ್ಲಿನ್ ಅಂತ ಹೇಳ್ತೀರಿ, ಐ ಅಗ್ರಿ ವಿತ್ ಇಟ್. ಬಟ್ ಆ ಸಾಲ ತೀರಿಸ್ತಕ್ಕಂಥ ರೀತಿಗಳು ಏನಾಗಿದೆ ಅಂದರೆ, ನೀವು 800 ಲಕ್ಷ ಕೋಟಿಗಳು ದಾಟಿರೋ ಸಂದರ್ಭದಲ್ಲಿ ಹೌ ಮಚ್ ದ ಇಂಟ್ರೆಸ್ಟ್ ಯು ಆರ್ ಪೇಯಿಂಗ್ ಬ್ಯಾಕ್ ಆನ್ ದ ರೆವಿನ್ಯೂ ರೆಸಿಪ್ಟ್ಸ್ ಗೊತ್ತಾ ನಿಮಗೆ? ಲಾಸ್ಟ್ ಇಯರ್ ಹೇಳ್ತದೆ, ಇವತ್ತಿನ ದಿನ ನನ್ನ ಕೈಗೆ ಸಿಕ್ಕಿಲ್ಲ ಇನ್ನು. ಲಾಸ್ಟ್ ಇಯರು 37% ಆಫ್ ರೆವಿನ್ಯೂ ರೆಸಿಪ್ಟ್ಸಿಂದ ನೀವು ಇಂಟ್ರೆಸ್ಟ್ ಕಟ್ತಾ ಇದ್ದೀರಿ. ನೀವು ಎಲ್ಲಿ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ? ಬಡ್ಡಿ ಕಟ್ಕೊಂಡು ಕುತ್ಕೊಳ್ತೀರಾ ನೀವು? 100 ಲಕ್ಷಾರು ಕೋಟಿಗಳನ್ನ ನೀವು ಬಡ್ಡಿ ಕಟ್ಲಿಕ್ಕೆ ಖರ್ಚು ಮಾಡ್ತಾ ಇರಬೇಕಾದ್ರೆ ನೀವು ಹೇಳಿದ ಮಾತು ಸರಿ ಇದೆ, ರಾಜ್ಯಕ್ಕೂ ಅನ್ವಯ ಆಗುತ್ತೆ ಸರ್. ಅಲ್ಲ ಆಮೇಲೆ ಸರ್ ಸ್ಟೇಟ್ ಬಜೆಟ್ ಯಾಕೆ ಮಾತಾಡಬಾರ್ದು ನಾನು? ಅರೌಂಡ್ ಇಲ್ಲಿ ತಿಂಗಳಿಗೆ 4,000 ರೂಪಾಯಿ, ವಾರಕ್ಕೇನೋ ತಿಂಗಳಿಗೆ ನಿನ್ನೆ ಸರ್ ಹೇಳ್ತಾ ಇದ್ರ ಆ ವಿಚಾರದಲ್ಲಿ 4,000 ಕೋಟಿ ಸಾಲ ತಗೊಳ್ತಾ ಇದ್ದೀರಾ. ನಾಗರಾಜ್ ಯಾದವ್, ಸಾರಿ ಟು ಸೇ, ಇನ್ಫಾರ್ಮೇಷನ್ ಆಡ್ ಮಾಡ್ತೀನಿ ಸರ್ ನಾನು. no knowledge of ಒಂದು ಇನ್ಫಾರ್ಮೇಷನ್. No, I'll give you the copy of. You have no knowledge of economics. I'm sorry to tell you, being a bureaucrat, I will teach you. I'll teach you what is economics today. I have no. One ನಿಮಿಷ, ನನ್ನ ಟೈಮಲ್ಲಿ ಹೇಳ್ಬಿಡಿ. I will teach you today. Let us debate on the subject. Now I ask you, PRS analysis says very clearly on a revenue receipt of 37% you have paid interest money. I am asking you that. It is called 1 minute. Kelkole. You have no knowledge because that is revenue receipt. You have no knowledge of economics. You may be knowing knowledge of law and order. Today I'll tell you what it is. Sir, Nagraj sir. No, I'm not taking it personal. You have no knowledge. You should accept that. One ನಿಮಿಷ sir. 37. Do you know what is the meaning of? You will tell me. ರೆವಿನ್ಯೂ ರೆಸಿಪ್ಟ್ಸ್ ಅಂತಕ್ಕಂಥ ನಮಗೆ ಬರ್ತಕ್ಕಂಥ ಇನ್ಕಮ್ ಅಲ್ವಾ? ನೀವು ಸಪರೇಟ್ ಮಾಡಿ, ರೆವಿನ್ಯೂ ಅಂಡ್ ಕ್ಯಾಪೆಕ್ಸ್ ಸಪರೇಟ್ ಮಾಡಿ. ರೆವಿನ್ಯೂ ಒಳಗೆ ಕ್ಯಾಪೆಕ್ಸ್ ಒಳಗೆ ಇದ್ರೂ an accountant should tell me, sir one ನಿಮಿಷ, accountant should tell me revenue receipts the income to the center, right? ಅದರಲ್ಲಿ 37% ಆಫ್ ದ ಇನ್ಕಮ್ ಗೋಸ್ ಟು ದ ಇಂಟ್ರೆಸ್ಟ್ ಅಂತಂದರೆ ನೀವು ಹೇಳಿದ ಮಾತು ಸರಿ ಇದೆ. ಸಾಲ ಮಾಡಿ ತುಪ್ಪತನ ಕೇಸು ಶೋ ತೋರಿಸ. ಇನ್ನೊಂದು ಕಡೆ ಹೇಳ್ತಾ ಇದ್ದೀನಿ ಕೇಳಿ, ಹಾಳಾಗೋಗ್ಲಿ ಏನಾದರೂ ಮಾಡಲಿ, ಅಟ್ಲೀಸ್ಟ್ ಉದ್ಯೋಗಗಳು ಸೃಷ್ಟಿ ಆಗಬೇಕಾಯಿತು. ಆಫ್ಟರ್ 47-48 ಇಯರ್ಸ್ ಹೈಯೆಸ್ಟ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಈ ದೇಶದಲ್ಲಿ. ಏನ್ರಿ ಕ್ಯಾಪೆಕ್ಸ್ ಇನ್ವೆಸ್ಟ್ ಮಾಡಿದ್ರಿ ನೀವು? ಏನು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿದಿರಿ? ಯಾರನ್ನ ಬಂದ್ರೆ ಅದಾನಿನ ಅಂಬಾನಿನ ಬೆಳೆಸ್ಲಿಕ್ಕೋಸ್ಕರ, ಅವ್ರು ಬದುಕಲಿಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡಿ ಏರ್ಪೋರ್ಟ್ಗಳು ತೋರಿಸ್ತಾ ಇದ್ರಿ. ರೈಲ್ವೆ ಒಂದು 5 ಕುಟುಂಬಗಳನ್ನ ಉದ್ಧಾರ ಮಾಡ್ಲಿಕ್ಕೆ ಮೂರನೇ ಟರ್ಮ್ ಅಲ್ಲಿ ಯಾಕೆ ಜನಿಸಿದ್ರು ಜನ ಇವರನ್ನ? ಜನ ಯಾಕೆ ಗೆಲ್ಸಿದ್ರು? ಭಾವನಾತ್ಮಕ ವಿಚಾರಗಳಿಂದನೂ ಎಲೆಕ್ಷನ್ ನಡೀತದೆ, ಮರಿಬಾರ್ದು. ದೇ ಆರ್ ನಾಟ್ ಗಿವಿಂಗ್ ವೋಟ್ ಫಾರ್ ಡೆವಲಪ್ಮೆಂಟ್. ಭಾವನಾತ್ಮಕ ವಿಚಾರಗಳಲ್ಲಿ ಈ ದೇಶದಲ್ಲಿ ಬಹುಸಂಖ್ಯಾತಗಳನ್ನ ಭಾವನಾತ್ಮಕ ವಿಚಾರಗಳಲ್ಲಿ ಗೆದ್ದಿರಬಹುದು. ದೇವರಾಣಿಗೂ ಕೂಡ ಒಂದೇ ಒಂದು ಎಲೆಕ್ಷನ್ ಕಾಂಗ್ರೆಸ್ ಭಾವನಾತ್ಮಕವಾಗಿರುವಂತ ವಿಚಾರಗಳನ್ನು ಪ್ರಸ್ತಾಪನೆ ಮಾಡಲ್ವಾ? ಯಾರು ನೀವು? ನಾವು ಸೆಕ್ಯುಲರ್ ಆಗಿರ್ತಕ್ಕಂಥ. ಓ ರಿಯಲಿ? We are only born to respect the humanity. ನಾವು ಈ ದೇಶದ ಬಸವಣ್ಣನ ಅನುಯಾಯಿಗಳು, ಮನುಷ್ಯತ್ವದ ಆಧಾರದ ಸ್ನಾನ ಮಾಡಿದ ತಕ್ಷಣ ಬಡತನ ಹೋಗ್ಬಿಡುತ್ತಾ? ಇದು
ಭಾವನಾತ್ಮಕವಾಗಿರುವ ನಾವು ಮನುಷ್ಯರ ಬಗ್ಗೆ ಮಾತಾಡ್ತಾ ಇದೀವಿ. ಓ ರಿಯಲಿ ಭಾವನಾತ್ಮಕ ಅಲ್ಲ, ಭಾವನಾತ್ಮಕವಾಗಿ ನಾವು ಅಲ್ಲ. ಮನುಷ್ಯ ಬಡತನದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾವು ಭಾವನಾತ್ಮಕ ವಿಚಾರಗಳು ಮಾತಾಡಲಿಲ್ಲ. ಆದ್ರೆ ಹೇಳ್ತೀನಿ ಕೇಳಿ, ಚುನಾವಣೆಗಳು ಕೇವಲ ಒಂದು ನಿಮಿಷ, ಮಾನ್ಯ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕಳೆದ 11 ವರ್ಷದಿಂದ ಯಾವುದೇ ಚುನಾವಣೆ ಅಭಿವೃದ್ಧಿ ಮೇಲೆ ಮಾಡಿಲ್ಲ. ಮಾನ್ಯ ಅವರೇ, ನಿಮ್ಮ ಎಕನಾಮಿ mortgage this country to mortgage this country to outside. What have you done today? ದಿವಾಳಿ ಸರ್ಕಾರ ನಿಮ್ದು. ಒಂದು ವಿಚಾರ ನೋಡಿ. You tell me what is my money ಸಾಮಾನ್ಯವಾಗಿ given ಬಜೆಟ್ to ಮಾಡಿದ್ರೆ railways? ನಾಗರಾಜ್ ಸರ್ ಸಾಮಾನ್ಯವಾಗಿ ಬಜೆಟ್ ಆದ್ರೆ ಇವರು ಸಾಲದ ಬಗ್ಗೆ ಮಾತನಾಡ್ತಾ ಇದ್ದಾರಲ್ಲ, ಮುಂದಿನ ಒಂದು ವರ್ಷದ ಪ್ಲಾನ್ ಮಾಡ್ತಾರೆ. ಎಷ್ಟು ಸಾಲ ಮಾಡಬೇಕು, ಏನು ಎತ್ತ, ಅದನ್ನ ಎಲ್ಲೆಲ್ಲಿಗೆ ಯಾವ ಸೆಕ್ಟರ್ ಕೊಡಬೇಕು, ಹೌದಾ, ಕೊಡ್ತಾರೆ. ಕಳೆದ ಬಾರಿ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಿದ್ದು ಕೂಡ ವಾರ್ಷಿಕ ಬಜೆಟ್. ಕೇಂದ್ರ ಸರ್ಕಾರ ಮಾಡಿದ ಒಂದು ನಿಮಿಷ ಕಂಪೇರ್ ಮಾಡ್ತಾ ಇದ್ದೀನಿ ಹೇಳಿ ಸರ್. Why to compare? ಕಳೆದ ಬಾರಿ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಿದ್ದು. Sir, let me answer his question. You don't know ವಾರ್ಷಿಕ ಬಜೆಟ್. you don't know anything in economics. I ಸರ್, challenge you. ನಾನು ಹೇಳ್ತಾ ಇದ್ದೀನಿ ಕೇಳಿ, I am a economics student of ಸರ್. economics. Every I'm a sector teacher of has economics. Today, don't you- What don't you- ಮಾತಾಡಕ್ಕೆ don't you ಬಿಡಲ್ಲ, know ಬೇರೆ what is no idea about the ನಾನು economics. ನಿಮ್ಮ ಬಗ್ಗೆನೇ ಮಾತಾಡ್ತಾ ಇರೋದು. ನಿಮ್ ತರ ನಾನು ideology ನಿಮ್ಮ ಬಗ್ಗೆನೇ ಇಟ್ಕೊಂಡು ಮಾತಾಡ್ತಿರೋದು. You have no knowledge of economics. ಆಯ್ತು, ಆಯ್ತು, ಕೇಳಿ ಇಲ್ಲಿ. ಸರ್ಕಾರಕ್ಕೆ economics. There is no capex ಕಳೆದ at all. ಬಾರಿ There is no ಸಿದ್ದರಾಮಯ್ಯನವರು capex in government over there. ಕರ್ನಾಟಕ has paid so much of ಒಂದು tax. ವರ್ಷ plan Tax capex. ಕೊಟ್ರೆ ವಾಪಸ್ ನೀವು? In their ಅವ್ರು state ಒಂದು ವರ್ಷ budget, ಪ್ಲಾನೇ there is no ಮಾಡ್ಕೊಂಡಿಲ್ಲ capex ಕಳೆದ at ಬಾರಿ. all. ಯಾಕೆ ಗೊತ್ತಾ, Total ಈಗ lack of knowledge ಫೆಬ್ರವರಿ of ಮತ್ತು economics. ಮಾರ್ಚ್ಗೆ He has got ಫೆಬ್ರವರಿ no ಮತ್ತು ಮಾರ್ಚ್ zero knowledge of ಅಡಿಷನಲ್ ಆಗಿ ಸಾಲ economics. ಮಾಡಿದ್ದಾರೆ. Economics I want to ಗೊತ್ತಿಲ್ಲ debate with ನಿಮ್ಗೆ. you. You can't You debate don't about know that. the finance. ನಾನು ಹೇಳ್ತಾ ಇದ್ದೀನಿ ಕೇಳಿ. ಭಾಸ್ಕರ್ ಅವ್ರೆ, Every recipient one second, 30 please. interest ನಾಗರಾಜ್ ಯಾದವ್ ಅವರೇ, one second. ದೇಶ ನಾಗರಾಜ್ ಯಾದವ್ ಅವರೇ, one second, please. ನಿಮಗೆ ಮಾನ್ಯ ನಾಗರಾಜ್ ಯಾದವ್ ಅವರೇ, one second, please. Listen, one second. What is this one ನಿಮಿಷ nonsense please. talking? You can't make a general One statement, second, you withdraw please. that. Listen, one second. ನೀವು ಬಜೆಟ್ ಬಗ್ಗೆ ಮಾತಾಡಿ ಅಂತಿದ್ರಲ್ವಾ, ಚುನಾವಣೆ ಅವ್ರಿಗೆಲ್ಲ ಒಂದ್ ಎಕನಾಮಿಕ್ಸ್ ನಿಮಿಷ ಸರ್ ಪ್ಲೀಸ್. I'm a student of economics. ಆಯ್ತು ಸರ್, I'm a ಒಂದ್ teacher of ಸೆಕೆಂಡ್ economics failed also. literally. ಸರ್, You ಒಂದ್ are not ಸೆಕೆಂಡ್ like ಪ್ಲೀಸ್, that. ಒಂದ್ ಸೆಕೆಂಡ್. ಏನ್ ಸಿಕ್ಕಾಪಟ್ಟೆ ಬಿಹಾರ್ ಮೇಲೆ ಲವ್ ಉಕ್ಕಿ ಬಂದ್ಬಿಟ್ಟಿದೆ. ಹೌದ್ರಿ. ಇದೆಲ್ಲ ಏನ್ Did I ಬಿಹಾರ not tell you? ಕೊಟ್ಟಿದ್ದು Budget is a- ಕೊಟ್ಟಿದ್ದು Budget is a political statement also. It's a social statement also. ರಿಯಲಿ ಹೌದು. ಕರ್ನಾಟಕ Really ಅಲ್ಲ. ನೆನಪಾಗ್ಲಿಲ್ಲ, ಕರ್ನಾಟಕಕ್ಕೆ ನೆನಪಾಗ್ಲಿಲ್ವಾ? ಕರ್ನಾಟಕದ ಯಾವ ಯಾವ Budget ಕರ್ನಾಟಕ ಕೊಟ್ಟಿದ್ದೀರಾ? ಕೊಡ್ಬೇಕು ಕೊಟ್ಟಿದ್ದಾರೆ ಏನ್ ಕರ್ನಾಟಕಕ್ಕೆ. ಕೊಟ್ಟಿದ್ದೀರಾ? ಯಾವಾಗ ಏನ್ ಕೊಡ್ಬೇಕು ಕೊಟ್ಟಿದ್ದೀರಾ? ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ. ಏನ್ ಕೊಟ್ಟಿದ್ದೀರಾ? It has happened. ಬಿಹಾರ ಚುನಾವಣೆ Power ಇದೆ ಅಂದ sector, ತಕ್ಷಣ ಕೊಟ್ಬಿಟ್ರಿ. Arun ಕರ್ನಾಟಕದ Budget ಚುನಾವಣೆ is ಇದೆ a- ಅಂದಾಗ ಏನ್ ಘೋಷಣೆ ಮಾಡಿದ್ರಿ? Budget is a political and social ಕರೆಕ್ಟ್ ಸರ್, statement. ಅದು ಅನ್ಯಾಯ ಆಗಬಾರದು. ಎಲ್ಲಾ ರಾಜ್ಯಗಳನ್ನು ಹಾಗೆ ನೋಡಬೇಕು. ಕರ್ನಾಟಕ ಕೊಟ್ಟಿದ್ದಾರೆ. ಒಂದು ರೀತಿಯಾಗಿ, See, sectoral. ಬಿಹಾರವನ್ನು ನಿಮ್ಗೆ ಒಂದು ರೀತಿಯಾಗಿ. sectoral ಕೊಟ್ಟಿದ್ದಾರಲ್ಲ ನಿಮ್ಗೆ ಏನ್ sectoral. ಕೊಟ್ಟಿದ್ದೀರಾ? Go and take it from there. ಏನ್ ಕೊಟ್ಟಿದ್ದೀರಪ್ಪ? ನಿಮ್ಗೆ ಬಿಹಾರದ ಹೇಳ್ತಾ ಆ- ಇಲ್ಲ ನಿಮ್ಗೆ, ಹೌದ್ರಿ. ಮಖನ ಬಿರಡಂತೆ. ಯಾಕೆ ನಮ್ಮಲ್ಲಿ ರೇಷ್ಮೆದೊಂದು ಬೋರ್ಡ್ ಮಾಡಕ್ಕಾಗಲ್ವಾ? ಆರ್ ಸೆಕ್ಟರ್ ಇದಲ್ಲ, ಆರ್ ಸೆಕ್ಟರ್ ರಿಫಾರ್ಮ್ಸ್ ಅಲ್ಲಿ ಕೊಟ್ಟಿದ್ದಾರಲ್ಲ ದುಡ್ಡು. ಹೋಗಿ ತಗೊಳ್ಳಿ ದುಡ್ಡು ಇದರಿಂದ ನೀವು. ಏನ್ ಕೊಟ್ಟಿದ್ದಾರೆ ಹೇಳಿ ಸರ್? ನಿಮ್ಗೆ ಕರ್ನಾಟಕ ಆರ್ ಸೆಕ್ಟರ್ ಕೊಟ್ಟಿದ್ದಾರೆ ದುಡ್ಡು. ಒಂದ್ ಸೆಕೆಂಡ್ ಸರ್. ಬಿಹಾರದಲ್ಲಿ ಮಾಖನಾ ಬೋರ್ಡ್ ಅಂತೆ, ತಾವರೆ ಬೀಜದ್ದು. ಯಾಕೆ ನಮ್ಮ ಕರ್ನಾಟಕದಲ್ಲಿ ತಾವರೆ ಬೀಜಗಳು ಇಲ್ವಾ? ಯಾಕೆ ಅಲ್ಲೇ ಆಗ್ಬೇಕು? national board. ಬಿಹಾರದಲ್ಲಿ ಆಹಾರ ಸಂರಕ್ಷಣೆಗೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫುಡ್ ಟೆಕ್ನಾಲಜಿ ಅಂತ ಮಾಡ್ತಾರಂತೆ. ಏಕೆ ನಮ್ಮಲ್ಲಿ ಮಾಡಕ್ಕಾಗಲ್ವಾ? ಬಿಹಾರದಲ್ಲಿ ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ಅಂತೆ. ಪಾಟ್ನಾ ವಿಮಾನ ನಿಲ್ದಾಣ ಅಭಿವೃದ್ಧಿ, 50,000 ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಅಂತೆ ಬಿಹಾರದಲ್ಲಿ. ಬೌದ್ಧ ತಾಣಗಳ ಅಭಿವೃದ್ಧಿ ಅಂತೆ. ಯಾಕೆ ನಮ್ಮ ಕರ್ನಾಟಕದಲ್ಲಿ ತಾಣಗಳೇ ಇಲ್ವಾ ಅಭಿವೃದ್ಧಿ ಮಾಡಕ್ಕೆ? ಎಲ್ಲ ಬಿಹಾರಕ್ಕೆ ಕೊಡಿ. ನಾವು ಕರ್ನಾಟಕ ನೆನಪೇ ಆಗಲ್ಲ. ದುಡ್ಡು ಮಾತ್ರ ಕರ್ನಾಟಕದಿಂದ ಕಿತ್ಕೊಂಡಿದ್ದೆ, ಅದ್ರಲ್ಲಿ ಕೊಡಬೇಕಾಗಿದ್ರು ನಮಗೆ ಕೊಡಲ್ಲ. ಅದರಲ್ಲೂ ಕಿತ್ಕೊಂಡ್ಬಿಟ್ಟು 60,000 70,000 ಕೊಟ್ಟು ಮುಗಿಸ್ಬಿಡೋದು, ತಗೊಳ್ಳೋದು 4 ಲಕ್ಷ ಕೋಟಿ. ಕನ್ಸಿಡರ್ ಮಾಡಿ ಸರ್. ಇನ್ನು ಎಷ್ಟು ಸುರಿತೀರಾ? ಅದೇ ಬಿಹಾರ, ಅದೇ ಉತ್ತರ ಪ್ರದೇಶ, ಅವ್ರ ಅಭಿವೃದ್ಧಿ ಮಾಡಕ್ಕೆ ಹೇಳಿ, ಅವರಿಗೆ ದುಡ್ಡು ಗಳಿಸಕ್ಕೆ ಹೇಳಿ, ಅವರಲ್ಲಿ ರೆವೆನ್ಯೂ ಮಾಡಕ್ಕೆ. ಇದು ಅನ್ಯಾಯ ಅಲ್ವಾ? You talk like an economist. Don't talk like a person. ಸರ್, ನಾನು ನನ್ನ ರಾಜ್ಯದ ಜನರ You ಪರವಾಗಿ don't think you are too master. You not Manmohan Singh. Mr. Bhaskara. He also knows what is economics. He also knows. I also know. ಒಂದ್ ನಿಮಿಷ. You can't tell. You ವಿಚಾರವನ್ನು can't. correct No, no. communicate He can't ಆಗ್ಲಿ. insult you like that. ನೀವು How can you insult communicate me? ಆಗಕ್ಕೆ You are ಬಿಡ್ತಾ great. ಇಲ್ಲ. Let us debate about it. ನಾಗರಾಜ್, ರೈಲ್ವೆಗೆ ಏನ್ ಕೊಟ್ಟಿದ್ದೀರಿ? ನಾಗರಾಜ್ ಯಾದವ್, ಒಂದ್ ನಿಮಿಷ. ಕರ್ನಾಟಕ ರೈಲ್ವೆಗೆ ಏನ್ ಕೊಟ್ಟಿದ್ದೀರಿ? ಆರೋಗ್ಯಕ್ಕೆ ಏನ್ ಸರ್, ಒಂದ್ ಕೊಟ್ಟಿದ್ದೀರಿ? ಹೇಳಿ ಸೆಕೆಂಡ್. ನೋಡೋಣ. ನಾಗರಾಜ್ ಯಾದವ್. You In the sector it is there. Take it from there. You No. tell me, spell it out. You are ruling party. In the Why sector- are you showing him? You are a ಅಲ್ಲ, ruling party person. our- now. our sector You are a ಅಲ್ಲ, ruling our party. sector. You declared. You tell me. This is what is done. ತೋರ್ಸ್ರಿ. Our sector ನೀವು ಯಾವ ಆಗಿದೆ, ruling sector party ಜೊತೆ ನೀವು? ತೋರ್ಸ್ಕೊಂಡು ಅವರು ನೀವು. ಎಕನಾಮಿಕ್ಸ್ ತರ ಮಾತಾಡಲಿಲ್ಲ ಅಂತಂದ್ರೆ they are much better than you. ನಾಗರಾಜ್ ಯಾದವ್, Economics. ನಾಗರಾಜ್ At least ಯಾದವ್ ಏನ್ ಹೇಳಕ್ ಬರ್ತಾ ಇದಾರೆ ಗೊತ್ತಾ? ಮಾತಾಡ್ತಾರೆ. ಭಾಸ್ಕರ್ They are ರಾವ್ better ಅವ್ರು than ಏನ್ you, ಹೇಳಕ್ of course. ಬಂದ್ರು ಗೊತ್ತಾ? He is far better than you. I know that. ಬಜೆಟ್ ಅನ್ನ ಒಂದ್ ಅವರು ನಿಮಿಷ. ಓದಿಲ್ಲ. ಅರವಿಂದ್ ಅವರೇ, ಒಂದ್ ನಿಮಿಷ. ನಾನು ಎಕನಾಮಿಸ್ಟ್ ಅಲ್ಲದೆ ಇರಬಹುದು See, ಸರ್. ಒಂದ್ ಕೇಳಿ ಸೆಕೆಂಡ್. ಸರ್, ನಾನು ಅಲ್ಲದೆ ನೀವು ಇರಬಹುದು. ಬಿಹಾರ ಬಗ್ಗೆ ಹೇಳಿದ್ರೆ ವಿಚಾರ ಸರಿ, ಸರಿ. ಮಾತಾಡಿ direct ಒಂದ್ ಆಗಿ. ನಿಮಿಷ. I already in the beginning ನಾನು- itself I told you, ಒಂದ್ ನಿಮಿಷ. sir. Budget ಒಂದ್ is a ನಿಮಿಷ, social sir. and political statement. ಒಂದ್ ಇಲ್ಲ, ಬಜೆಟ್ ಅಲ್ಲಿ ಪಾಲಿಟಿಕ್ಸ್ ಮಾಡೋದು ದೊಡ್ಡ ತಪ್ಪು. ಸರ್, ಒಂದ್ That's ನಿಮಿಷ. why this ನಾಗರಾಜ್ country is ಯಾದವ್ ಅವರೇ, dogs. ನಾಗರಾಜ್ ಯಾದವ್ ಅವರೇ, ಸರ್ ಒಂದ್ ಸೆಕೆಂಡ್ ಪ್ಲೀಸ್. ನನಗೆ ಅವ್ರು ಹೇಳಿದ್ದಾರೆ, ನಾನು ಕೌಂಟರ್ ಮಾಡಕ್ಕೆ ನಿಮಿಷ. ನಾನು ಎಕನಾಮಿಸ್ಟ್ ಅಲ್ಲದೆ ಇರಬಹುದು, ನನಗೆ ಎಕನಾಮಿಕ್ಸ್ ಬಗ್ಗೆ ಗೊತ್ತಿಲ್ಲದೆ ಇರಬಹುದು,
ಬಟ್ ನನ್ನ ರಾಜ್ಯಕ್ಕಿಂತ ಸಿಗ್ತಾ ಇಲ್ಲ ಅಂತ ಕನಿಷ್ಠ ಜ್ಞಾನ ಅದೇ ನನ್ನ you express ಕಣ್ಣಿಗಂತೂ that. ಕಾಣಿಸ್ತಾ ಒಬ್ಬ ಇದೆ. ನಾಗರಿಕನಾಗಿ See, we are ನನಗೆ- sitting ನನಗೆ here, ಕಣ್ಣಿಗೆ ಕಾಣಿಸ್ತಾ sir. ಇದೆ, ನನ್ನ ರಾಜ್ಯಕ್ಕೆ ಏನು ಅನ್ಯಾಯ ಆಗ್ತಾ ಇದೆ ಅನ್ನೋದು ನನಗೆ ಗೊತ್ತಿದೆ. ಕೇಳಿ ನೀವು. ನೀವು ಈ See, we are ರಾಜ್ಯದವರು sitting here for a ಆಗಿದ್ದುಕೊಂಡು national- ನಿಮ್ಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ. ಸರ್, ನೋಡಿ, ನಾನು ನನ್ನ ಯಾವ ರಾಜ್ಯದ national- ವಿಚಾರದಲ್ಲಿ ಯಾವ ಕೇಳ್ತೀನಿ. ಮನೆಯಲ್ಲಿ ಕಿತ್ಕೊಂಡು ಅರವಿಂದ್ ಮನೆ ಕೊಡ್ತೀನಿ ಅಂತ ಸರ್, ಯಾವ ಒಂದ್ ನಿಮಿಷ national- ಅವ್ರು ಮಾತಾಡಕ್ ಬಿಡಿ, ಅವ್ರು ಮಾತಾಡಕ್ ಬಿಡ್ತಿಲ್ಲ ನೀವು. No state is left like that. Every state has got its sector ಒಳಗಿಂದ ನಮ್ಮ ಕರ್ನಾಟಕಕ್ಕಂತೂ ಸಿಕ್ಕಿಲ್ಲ. ಬಜೆಟ್ ಅನೌನ್ಸ್ಮೆಂಟ್ ಒಳಗೆ 6 ಸೆಕ್ಟರ್ಸ್ ಒಳಗೆ ಏನಾಗಿದೆ ಓದಿಲ್ಲ ಅವರು ಆಲ್ ಸೆಕ್ಟರ್ಸ್ ಒಳಗೆ ಓದಿಲ್ಲ ಅವರು. ಇನ್ನು ಕಂಪ್ಲೀಟ್ ಆಗಿಲ್ಲ, ಓದಿಲ್ಲ, ಕಂಪ್ಲೀಟ್ ಆಗಿಲ್ಲ. And it is going ahead, sir. ಈಗ ಆಮೇಲೆ ಅವ್ರು ರೈಲ್ವೇಸ್ we are ರೈಲ್ವೇಸ್ talking only ಬಗ್ಗೆ ಹೇಳಲೇ to the ಇಲ್ಲ. extent ಎಲ್ಲಿ ತನಕ ಇದೆ. ಈಗ ಅವ್ರು ಪದೇ ಅಪ್ಪರ್ ಭದ್ರಾ ಒಳಗೆ ಹೇಳಿದ್ದಾರೆ. ಅಪ್ಪರ್ ಭದ್ರಾ ಒಳಗೆ ಯಾವ ಮಾನದಂಡದಲ್ಲಿ ಕೇಳಬೇಕಲ್ಲ ಕೊಟ್ಟೇ ಇಲ್ಲ ಅಲ್ಲಿಗೆ. ಅಂಡ್ ಏನು ಬೇರೆ ಹೌದಾ? ಇದೆಲ್ಲ ಒಂದ್ ಸೆಕೆಂಡ್. ಹೌದು. ಲಾಸ್ಟ್ ಟೈಮ್ ಏ, ಬೊಮ್ಮಾಯಿ ಅವ್ರು ಕೇಳಿದ್ರಿ ಮತ್ತು ಶಿಂದೆ ಸರ್ಕಾರ ಕೇಳಿದವಾಗ ಯಾವ 17 ಪದದಲ್ಲಿ ಸೀಟಲ್ಲಿ ಹೋಗ್ತಾ ಇದೆ ನಾಗರಾಜ್ ನಾಗರಾಜ್ ಅವರೇ, ಒಂದ್ ನಿಮಿಷ. And ಕಳೆದ ವರ್ಷ ಬಜೆಟ್ ನಲ್ಲಿ 5,000 ಕೋಟಿ ಹೇಳಿದ್ರಲ್ಲ ಸರ್, ಹೌದು, ಕೊಟ್ಟಿಲ್ಲ ಎಲ್ಲಿದೆ ಕೊಟ್ಟಿಲ್ಲ ಅವರು. ಬಿಕಾಸ್ ಏನ್ ಮಾನದಂಡ ಪ್ರಕಾರ ಏನ್ ಮಾಹಿತಿ ಕೇಳಿದ್ರೆ ಇವ್ರು ಕೊಟ್ಟೇ ಇಲ್ಲ. ಯಾರು ಹೇಳಿದ್ರು? They No, are not this is given wrong that. ಅನ್ನೋದು. They ಇದು don't give ತಪ್ಪು. information ನಾವು at all DPR about ಮಾಡಿದ್ದೀವಿ, ದಾಖಲೆಗಳನ್ನ ಸಬ್ಮಿಟ್ ಮಾಡಿದ್ವಿ, ಕೊಡ್ಲಿಲ್ಲ ನಿಜ. Once a ಬೊಮ್ಮಾಯಿ ಅವ್ರು project- ಹೇಳ್ತಾರೆ election once a time budgetary ಅಲ್ಲಿ commitment is ಭಾಸ್ಕರ, made, election ಏನ್ ಮನೆ ಹೇಳ್ತಾರೆ, ಒಳಗೆ ಇರೋ ರಾಷ್ಟ್ರೀಯ ಯೋಜನೆ ಭದ್ರಾ ಮೇಲೆ ಇದೇನು ಯೋಜನೆ, ಕಟ್ಟೆ ಮೇಲೆ ರಾಷ್ಟ್ರೀಯ ಕೊಡೋ ಸಾಲ ಯೋಜನೆ ಕೊಡ್ತೀನಿ ಅಂತ ರಾಜ್ಯದ ಅಲ್ಲ, ಯೋಜನೆ it's a ಇಲ್ಲ, national district government. ಯೋಜನೆ It's a ಇಲ್ಲ, national nonsense government. ಅದು. Whether ನಾವೇ ಇರಲಿ ಅಥವಾ ಅವರೇ ಇರಲಿ, it's a national government. ಆದರ್ಶ ಯಾವ ಬೆಂಗಳೂರಿಗೆ- government ಸರ್ ಒಂದ್ ನಿಮಿಷ ಬೆಂಗಳೂರಿಗೆ ಸಾಲದ ವಿಚಾರ ಇಲ್ಲ, ಮಾತಾಡ್ತಾ ಬೆಂಗಳೂರಿಗೆ ಇದ್ವಲ್ಲ 3,000 ಕೋಟಿ ಸರ್, ಒಂದ್ ನಿಮಿಷ ಸರ್, ಕೊಡ್ತೀರಿ, ಒಂದ್ ನಿಮಿಷ ಸರ್. ಎಷ್ಟು ಟ್ಯಾಕ್ಸ್ ತಗೊಳ್ತಾ ಇದ್ರಿ? ನಾಗರಾಜ್ ಅವ್ರು. ಕೊಡಿ ನೀವು. Yes, yes, ಯಾಕೆ ಆದರ್ಶ. ಕೊಡೋದು? ಯಾಕೆ ಒಂದ್ ನಿಮಿಷ ಯಾಕೆ ಭಾಸ್ಕರ್ ಅವ್ರು ಸರ್, ಒಂದ್ ನಿಮಿಷ. ಕೊಡೋದು? ಆದರ್ಶ್, ಕೊಡಲ್ಲ? ಸಾಲದ ವಿಚಾರದ ಬಗ್ಗೆ You're ನೀವು not ಅರ್ಧದಲ್ಲಿ implementing the ನಿಲ್ಸಿದ್ದೆ. budget. ಪ್ಲೀಸ್ ಕಂಟಿನ್ಯೂ ಆದರ್ಶ್. ಇದು ಸಾಲದ ವಿಷಯ ಬಗ್ಗೆ ಅವರು ಸರ್ ಮಾತಾಡ್ತಿದ್ರು ಎಲ್ಲರೂ. ಒಂದು ಜಸ್ಟ್ ಕ್ಲಾರಿಫಿಕೇಶನ್ಸ್, ನಾವೀಗ ಸಾಲ ಜಾಸ್ತಿ ಆಗಿದೆಯೋ ಇಲ್ವಾ ಅಂತ ನೋಡೋದಕ್ಕೆ ಒಂದು ಪ್ಯಾರಾಮೀಟರ್ಸ್ ಇದೆ. ಸರ್ ಹೇಳ್ದಂಗೆ FRBM ಆ್ಯಕ್ಟ್ ಅಂತ ಇದೆ. ಸೊ ಅದರಲ್ಲಿ ಲಿಮಿಟ್ ಏನು ಹೇಳುತ್ತೆ ಅಂದರೆ ಇಂಡಿಯಾದು ಟಾರ್ಗೆಟು 3.5% ಆಫ್ ದಿ GDP. GDP ಅಂದರೆ ನಿಮ್ಗೆ ಗೊತ್ತು, ಎಲ್ಲರದ್ದು ಆದಾಯ ಸೇರಿಕೊಂಡು ಒಂದು ಪ್ರಾಡಕ್ಟ್ ಅಂತ ಎರೆವ್ ಆಗ್ತೀವಿ, ಅದು ಹ್ಯೂಜ್ ಇರುತ್ತೆ. ಅದ್ರ ಮೇಲೆ ನಮ್ಮದು ಸಾಲದ ಲಿಮಿಟು 3.5% ಇರಬೇಕು ಅಂತ ಇರೋದು. ಬೇರೆ ಕಂಟ್ರಿ ತೊಗೊಂಡ್ರೆ ಯುರೋಪಿಯನ್ ಯೂನಿಯನ್ ಅಂತ ಇದೆ, ಅದರಲ್ಲೂ ಒಂದು ಟಾರ್ಗೆಟ್ ಸೆಟ್ ಮಾಡಿದ್ರು, ಅದು 3% ಆಫ್ GDP ಇರೋದು. ಆಮೇಲೆ ಬ್ರೆಜಿಲಲ್ಲಿ ತೊಗೊಂಡ್ರೆ ಅಲ್ಲೊಂದು ಗೋಲ್ಡನ್ ರೂಲ್ ಮಾಡ್ಕೊಂಡಿದ್ದಾರೆ ಸರ್ ಹೇಳ್ದಾಗೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರಿಗೆ ಮಾತ್ರ ಸಾಲ ತೊಗೋಬೇಕು ಅಂತ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ರೋಡ್ಸ್ ಇರ್ಬೋದು, ಬ್ರಿಡ್ಜಸ್ಸು, ರೈಲ್ವೆ ಟ್ರ್ಯಾಕ್ಸ್, ಈ ಥರದ ವಿಷಯಕ್ಕೆ. ಸೊ ಇಲ್ಲಿ ಏನಾಗಿದೆ, ನಮ್ಮ ಕೇಸಲ್ಲಿ ಇಟ್ಸ್ ಅಬೌಟ್ 4.5% ಆಫ್ ದಿ GDP ಇದೆ. ಸೊ ನಮಗೇನಂದರೆ ಒಂದು ಅಬೌಟ್ 1% ಅಷ್ಟು ಜಾಸ್ತಿ ಸಾಲ ಮಾಡ್ಕೊಂಡಿದ್ದೀವಿ ಅನ್ನೋದು ಕ್ವಶನ್ ಅಷ್ಟೇ. ಸಾಲ ಏನಕ್ಕೆ ಮಾಡ್ತಿದ್ದೀವಿ ಅಂದರೆ ನಮ್ಮದು ಖರ್ಚುಗಳು, ರೆವಿನ್ಯೂ ಮತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎರಡೂ ಖರ್ಚುಗಳು ಆದಾಯಕ್ಕಿಂತ ಜಾಸ್ತಿ ಆಗಿದೆ. ಸೊ ಆವಾಗಲೇ ಫಿಸ್ಕಲ್ ಡೆಫಿಸಿಟ್ ಅಂತ ಬರುತ್ತೆ. ಆ ಫಿಸ್ಕಲ್ ಡೆಫಿಸಿಟ್ದು ಪರ್ಸೆಂಟೇಜ್ ತೊಗೊಂಡಾಗ 4.5% ನಮ್ಮದು ಆಗಿದೆ. ಅಬೌಟ್ 4. ಸೊ ನಮ್ದು ಟಾರ್ಗೆಟ್ ನಾವು 3% ಬರಲಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದು. ಯಾಕೆ ನಾವು ಈಗ ಜನರಲ್ ಆಗಿ ಅಷ್ಟು ಕೋಟಿ ಇಷ್ಟು ಕೋಟಿ ಅಂತ ಮಾತಾಡೋ ಬದಲು ಇಷ್ಟು ಹ್ಯೂಜ್ ನೇಷನ್ ಇದ್ದಾಗ ಬೇರೆ ಕಂಟ್ರಿಗೆ ಕಂಪೇರ್ ಮಾಡಿ ನಾವು ಲಿಮಿಟ್ ಒಳಗಡೆ ಇದೀವ ಅಂತ ನೋಡಬೇಕು. ಸೊ ಅದು ಸ್ವಲ್ಪ ಜಾಸ್ತಿ ಇದೆ ಅಷ್ಟು. ಡಿಸಿಪ್ಲಿನ್ ಮ್ಯಾಟರ್ ಅಕ್ಸೆಪ್ಟ್ ವಿತ್ ಇಟ್. ಫಸ್ಟ್ ಅವ್ರು ಕಮ್ಯುನಿಕೇಟ್ ಮಾಡ್ಬಿಡ್ಲಿ ಏನು ಅಂತ, ಆಮೇಲೆ ಮಾತಾಡೋದು. ಇದೇ ಬುದ್ಧಿ ನಾ ಮಾತಾಡೋಕೆ ನಿಮ್ಗೆ ಇರಬೇಕಾಗ್ತದೆ. ಸರ್ ಎಕ್ಸ್ಪರ್ಟ್ ಮಾತಾಡಲಿ ಸರ್. ಯು ಆರ್ ನಾಟ್ ಅನ್ ಎಕ್ಸ್ಪರ್ಟ್, ಕ್ಯಾನ್ ಯು ಕೀಪ್ ಕ್ವೈಟ್? ಸರ್ ಈಗ ಈ ಲಿಮಿಟ್ ಒಳಗಡೆ ನಾವು ಕಮ್ಮಿ ಮಾಡಬೇಕು ಅಂದರೆ ಏನು ಮಾಡಬೇಕು ಅನ್ನೋದು ಕ್ವಶನ್ ಅಷ್ಟೇ. ಸೊ ಅದಕ್ಕೆ ಬೇಸಿಕಲಿ ಟ್ರೆಷರಿ ಮ್ಯಾನೇಜ್ಮೆಂಟ್ ಎಲ್ಲ ಇರುತ್ತೆ. ಆ ವಿಷಯಗಳನ್ನ ನಾವು ಬಜೆಟಲ್ಲಿ ಟಚ್ ಮಾಡಿಲ್ಲ, ಈ ಸಮ್ಮರಿ ಆಫ್ ದಿ ಸ್ಪೀಚಲ್ಲಿ ಅದು ಟಚ್ ಮಾಡಿರಲ್ಲ. ಬಟ್ ಅದನ್ನು ಮಾಡ್ತಾನೇ ಇದ್ದಾರೆ, ಇಟ್ಸ್ ಎವ್ರಿ ಡೇ ಪ್ರಾಸೆಸ್, ಅದು ನಡೀತಾನೇ ಇದೆ. ಬಟ್ ಅದು ಕಮ್ಮಿ ಮಾಡೋದು ಅದು ಸುಲಭನೂ ಅಲ್ಲ. ಯಾಕೆಂದರೆ ಈ ಕಡೆ ಡೆವಲಪ್ಮೆಂಟು ಆಗಬೇಕು, ಕೆಪೆಕ್ಸ್ ಖರ್ಚು ಮಾಡಬೇಕು, ಈ ಕಡೆ ನಾವು ಎಲ್ಲರನ್ನೂ ಸೋಷಿಯಲ್ ಸೆಕ್ಟರ್ ಸ್ಕೀಮ್ಗೆ ದುಡ್ಡು ಕೊಡಬೇಕು. ಒಂದು ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ ನಾನು ವಿರಾಮಕ್ಕೆ ಹೋಗೋಕ್ಕೂ ಮೊದಲು. ಇವತ್ತಿನ ಬಜೆಟ್ನಲ್ಲಿ ಆ ಇಡೀ ಬಜೆಟನ್ನು 6 ಸೆಕ್ಟರ್ಗಳಾಗಿ ವಿಭಾಗ ಮಾಡಿದ್ರು. ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರು, ಆ ಎಲ್ಲ 6 ಸೆಕ್ಟರ್ಗಳ ಹೈಲೈಟ್ಸ್ ಮಾತ್ರ ಇವತ್ತು ಓದಿದ್ದಾರೆ ಇನ್ ಡೀಟೇಲ್. ಪರ್ಟಿಕ್ಯುಲರ್ ಆಗಿ ಕೆಲವು ರಾಜ್ಯಗಳಿಗೆ ಮತ್ತು ರೈಲ್ವೆ ಇಲಾಖೆಯಲ್ಲಿ ಏನೇನಿದೆ ಅಂತ ಗೋ ಥ್ರೂ ದಿ ಸೆಕ್ಟರ್ಸ್ ಅಂತ ಹೇಳಿದ್ದಾರೆ. ಹಾಗಾಗಿ ಆ ಡೀಟೇಲ್ಸ್ ಇನ್ನೂ ಕೂಡ ಬರಬೇಕಾಗಿದೆ. ನೋಡೋಣ, ಅದು ಬಂದ ಮೇಲೆ ಏನೇನು ಅನ್ಯಾಯ ಆಗಿದೆ ನಮ್ಮ ರಾಜ್ಯಕ್ಕೆ ಅಂತಕ್ಕಂಥದ್ದು ಕೂಡ ಗೊತ್ತಾಗುತ್ತೆ. ಕೊಟ್ಟಿದ್ದಾರಾ ಇಲ್ವಾ ಅಂತಕ್ಕಂಥ ಚರ್ಚೆ ಆಗಬೇಕಲ್ಲ, ನೋಡೋಣ.